ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಹಂಸ. ಇವತ್ತಿನೊಂದು ಹೊಸ ವಿಡಿಯೋ ಜೊತೆಗೆ ಬಂದಿದ್ದೀನಿ. ಇವತ್ತು ನಾನು ಆಫೀಸ್ ಮುಗಿಸ್ಕೊಂಡು ನೈಟ್ ಮನೆಗೆ ಬಂದು ನಾನು ಫ್ರೆಶ್ ಅಪ್ ಆಗಿದ್ದೀನಿ ಆಲ್ರೆಡಿ. ನೈಟ್ ಊಟಕ್ಕೆ ಇವಾಗ ನಾನು ಡಿನ್ನರ್ ಪ್ರಿಪೇರ್ ಮಾಡ್ಕೊಬೇಕು. ಸೊ ಡಿನ್ನರ್ಗೆ ಇವತ್ತು ನಾನು ಈಸಿಯಾಗಿ ಒಂದು ಮ್ಯಾಕ್ಸಿಮಮ್ 15 to 20 ಮಿನಿಟ್ಸಲ್ಲಿ ಆಗೋ ಥರ ಎಗ್ ಮಸಾಲ ಆ್ಯಂಡ್ ರೈಸ್ ಮಾಡ್ಕೊಳ್ತಾ ಇದ್ದೀನಿ. ಬೇಗ ಆಗ್ಬಿಡುತ್ತೆ ಕ್ವಿಕ್ ಆಗಿ ಅಂತ. ಸೊ ನಾನು ಹೇಗೆ ಮಾಡ್ಕೊಳ್ತೀನಿ ಅಂತ ನಿಮಗೂ ತೋರಿಸ್ತೀನಿ ಬನ್ನಿ. ಸೊ ಮೋಸ್ಟ್ಲಿ ಇದು ಮ್ಯಾಕ್ಸಿಮಮ್ ಒಂದು ಕ್ವಾಂಟಿಟಿ ಬಂದ್ಬಿಟ್ಟು 1 to 2 ಮೆಂಬರ್ಸ್ಗೆ ಆಗೋಷ್ಟು ಥರ ನಾನು ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನು ಹೇಗೆ ಮಾಡ್ಕೊಳ್ತೀನಿ ಈಸಿಯಾಗಿ ಅಂತ ನಿಮಗೂ ತೋರಿಸ್ತೀನಿ. ಸೊ ಇವಾಗ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಈ ಡಿಶ್ನ ಪ್ರಿಪೇರ್ ಮಾಡ್ಕೊಳ್ಳೋಕ್ಕೆ ಅಂತ ನಾನು ತಿಳಿಸ್ತೀನಿ. ಫಸ್ಟ್ ಬಂದ್ಬಿಟ್ಟು ಆನಿಯನ್ಸು. ಇದು ಒಂದು ಬಿಗ್ ಸೈಜ್ದು ಆನಿಯನ್ ನಾನು ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಫ್ರೈ ಮಾಡಿಕೊಂಡು ಅದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು. ಇದ್ರ ಜೊತೆಗೆ ಟೊಮ್ಯಾಟೋನು ಅಷ್ಟೇ, ಒಂದು ಬಿಗ್ ಸೈಜ್ ಟೊಮ್ಯಾಟೋನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಫ್ರೈ ಮಾಡಿ ಗ್ರೈಂಡ್ ಮಾಡ್ಕೋಬೇಕು. ಅದ್ರ ಜೊತೆಗೆ ಒಂದು ಸ್ವಲ್ಪ ಕೊರಿಯಂಡರು, 2 ಗ್ರೀನ್ ಚಿಲ್ಲಿ ಮತ್ತು 3 ನಾನು ಇದು ಒಣಮೆಣ್ಸಿನ್ಕಾಯಿ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಫ್ರೈ ಮಾಡ್ಕೊಳ್ಳೋಕ್ಕೆ ಒಂದು 6ರಿಂದ 7 ಎಸಲಷ್ಟು ಗಾರ್ಲಿಕ್ ಇಟ್ಕೊಂಡಿದ್ದೀನಿ ಮತ್ತು 1 ಇಂಚಷ್ಟು ಜಿಂಜರ್ ಇಟ್ಕೊಂಡಿದ್ದೀನಿ. ಇದು ಫೈನ್ ಚಾಪ್ ಮಾಡಿದ್ದೀನಿ ಸೊ ದಟ್ ಇದನ್ನು ನಾನು ಒಗ್ಗರಣೆಗೆ ಮಸಾಲಾನ ಫ್ರೈ ಮಾಡೋಕ್ಕಿಂತ ಮುಂಚೆ ಇದು ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇದನ್ನು ಫೈನ್ ಚಾಪಾಗಿ ಒಂದು ಚಿಕ್ಕ ಸೈಜ್ ಆನಿಯನ್ನ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಮಸಾಲೆಗೆ ಬೇಕಾಗಿರೋವಂಥದ್ದು ಚಕ್ಕೆ 2 ಚಿಕ್ಕ ಪೀಸು ಮತ್ತು 2 ಲವಂಗ. ಅದ್ರ ಜೊತೆಗೆ ಒಂದು 1/2 ಟೀ ಸ್ಪೂನಷ್ಟು ನಾನು ಜೀರಿಗೆ ಇಟ್ಕೊಂಡಿದ್ದೀನಿ. ಮತ್ತು ಇದು ಧನಿಯಾ ಬೀಜ ಒಂದು ಆಲ್ಮೋಸ್ಟ್ 1 ಸ್ಪೂನಷ್ಟು ಧನಿಯಾ ಬೀಜ ಇಟ್ಕೊಂಡಿದ್ದೀನಿ. ಮತ್ತು 4 to 5 ಕ್ಯಾಶ್ಯೂಸ್ ಇಟ್ಕೊಂಡಿದ್ದೀನಿ. ಬಿಕಾಸ್ ನನ್ನ ಕ್ವಾಂಟಿಟಿ ತುಂಬ ಒಬ್ಬರು ಇಬ್ಬರಿಗೆ ಆಗುವಷ್ಟು ಲೆಸ್ ಕ್ವಾಂಟಿಟಿ ಮಾಡ್ಕೊಳ್ತಿರೋದ್ರಿಂದ ನಾನು ಈ ಅಮೌಂಟಲ್ಲಿ ನಾನು ಐಟಮ್ಸ್ನ ಇಟ್ಕೊಂಡಿದ್ದೀನಿ. ಓಕೆ, ಇವಾಗ ಶುರು ಮಾಡೋಣ. ನಾನು ಆಲ್ರೆಡಿ ಒಂದು ನಾನ್ ಸ್ಟಿಕ್ ಪ್ಯಾನ್ನ ಇಟ್ಕೊಂಡಿದ್ದೀನಿ. ಈ ಪ್ಯಾನ್ಗೆ ಫಸ್ಟು ಒಂದು 2 ಸ್ಪೂನ್ಸ್ ಆಯಿಲ್ ಹಾಕ್ಕೊಳ್ತೀನಿ. ಒಂದು 2 to 3 ಸ್ಪೂನ್ಸ್ ಅಷ್ಟು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಇದು ಆಯಿಲ್ ಒಂಚೂರು ಬಿಸಿ ಆಗಲಿ. ನಾನೇನು ತೊಗೊಂಡಿದ್ದೀನೋ ಚಕ್ಕೆ ಲವಂಗ, ಅದು ಚಕ್ಕೆ ಲವಂಗ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಜೊತೆಗೆ ಇದು ಧನಿಯಾ ಬೀಜನೂ ಒಟ್ಟಿಗೆ ಜೀರಿಗೆ ಜೊತೆಗೆ ಹಾಕ್ಕೊಳ್ತಾ ಇದ್ದೀನಿ. ಇದೊಂದು ಸ್ವಲ್ಪ ಫ್ರೈ ಆಗಲಿ. ಓಕೆ, ಇವಾಗ ನಾವು ಕಟ್ ಮಾಡಿ ಇಟ್ಕೊಂಡಿರುವಂಥ ಒಂದೊಂದೇ ಐಟಮ್ಸ್ನ ಹಾಕೋಣ. ಫಸ್ಟ್ ನಾನು ಆನಿಯನ್ ಹಾಕ್ಕೊಳ್ತಾ ಇದ್ದೀನಿ. ಆನಿಯನ್ನು ಮತ್ತು ಗಾರ್ಲಿಕ್ಕು, ಜಿಂಜರು, ಮೆಣಸಿನ್ಕಾಯಿ, ಒಣಮೆಣ್ಸಿನ್ಕಾಯಿ ಇಷ್ಟನ್ನು ಹಾಕೊಂಡ್ಬಿಡೋಣ. ಇದನ್ನು ಫ್ರೈ ಮಾಡ್ಕೊಳ್ಳೋಣ ಒಂದು 2 ಮಿನಿಟ್ಸು. ಆನಿಯನ್ ಅದು ಪಿಂಕಿಶ್ ಇಲ್ಲ ಬ್ರೌನ್ ಕಲರ್ ಚೇಂಜ್ ಆಗೋವರೆಗೂ ಆನಿಯನ್ನ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇಷ್ಟು ಕಲರ್ ಚೇಂಜ್ ಆಗಿದೆ, ಪಿಂಕಿಶಿಗೆ ಚೇಂಜ್ ಆಗಿದೆ. ಇವಾಗ ನಾನು ಫ್ಲೇಮ್ ಒಂದು ಸ್ವಲ್ಪ ಸಿಮ್ ಮಾಡಿಕೊಂಡು ಇದಕ್ಕೆ ಗೋಡಂಬಿ ಇಟ್ಕೊಂಡಿದ್ದಲ್ಲ ಆ ಗೋಡಂಬಿ ಹಾಕ್ತಿದ್ದೀನಿ. ಗೋಡಂಬಿ ಒಂಚೂರು ಫ್ರೈ ಆಗ್ತಿದ್ದಂಗೆ ಒಂದು ಬಿಗ್ ಸೈಜ್ದು ಚಾಪ್ ಮಾಡಿ ಇಟ್ಕೊಂಡಿರೋ ಟೊಮ್ಯಾಟೋನ ಆ್ಯಡ್ ಮಾಡ್ಕೊಳ್ತೀನಿ. ಈ ಟೊಮ್ಯಾಟೋನು ಒಂದು 2 to 3 ಮಿನಿಟ್ಸ್ ಅಷ್ಟು ಫ್ರೈ ಮಾಡ್ಕೊಳ್ಳೋಣ. ಇವಾಗ ಒಂದು 2 ಮಿನಿಟ್ಸ್ ಆಗಿದೆ. ಟೊಮೆಟೊ ಇಷ್ಟು ಸಾಕು, ಇಷ್ಟು ಫ್ರೈ ಆಗಿದೆ. ಇವಾಗ ಲಾಸ್ಟಾಗಿ ಕೊರಿಯಂಡರ್ನ ಆ್ಯಡ್ ಮಾಡ್ಕೊಳ್ಳೋಣ. ಇದಕ್ಕೇ ಇವಾಗಲೇ ಒಂದು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಟರ್ಮರಿಕ್ ಪೌಡರ್ನ ಆ್ಯಡ್ ಮಾಡ್ಕೊಂಡ್ಬಿಡೋಣ. ಓಕೆ, ಸೊ ಇಷ್ಟು ನೀಟಾಗಿ ಫ್ರೈ ಆಗಿದೆ. ಇದನ್ನು ಒಂದು 5 to 10 ಮಿನಿಟ್ಸ್ ಕೂಲ್ ಡೌನ್ ಆಗಕ್ಕೆ ಮಿಕ್ಸಿ ಮಾಡ್ಕೊಳ್ಳೋಣ. ಇವಾಗ ನಾನು ಅದು ಮಸಾಲ ಐಟಮ್ಸ್ನ ಏನು ಫ್ರೈ ಮಾಡ್ಕೊಂಡಿದ್ದೀವೋ ಅದು ಕೂಲ್ ಡೌನ್ ಆಗೋ ಟೈಮಲ್ಲಿ ನಾನು ರೈಸ್ಗೆ ಇಟ್ಕೊಳ್ತಾ ಇದ್ದೀನಿ. ರೈಸ್ನ ವಾಶ್ ಮಾಡಿಕೊಂಡು ರೈಸ್ ಕುಕ್ ಮಾಡ್ಕೊಳ್ಳೋಣ. ಸೊ ಇವಾಗ ನಾನು ರೈಸ್ ಕುಕ್ ಆಗೋಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ಮತ್ತೆ ನಾನು ಕೂಲ್ ಡೌನ್ ಆಗಿದೆ ನನ್ನ ಮಸಾಲ ಐಟಮ್ಸು, ಅದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಓಕೆ, ಸೊ ಇವಾಗ ಮಸಾಲ ಐಟಮ್ಸ್ನ ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ನಾನು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ಮಸಾಲಾಗೆ ನಾನೊಂದು 1/2 ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟೇ ಮಸಾಲ ಐಟಮ್ಸು, ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ.
ಇವಾಗ ಇದು ಫೈನ್ ಪೇಸ್ಟ್ ಆಗೋ ಥರ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇದನ್ನು ನೆಕ್ಸ್ಟ್ ಇವಾಗ ಸೇಮ್ ಕಡಾಯಿಗೆ ಹಾಕ್ಬಿಟ್ಟು ಮತ್ತೆ ಫ್ರೈ ಮಾಡ್ಕೊಳ್ಳೋಣ. ಇವಾಗ ನಾನು ಅದೇ ಕಡಾಯಿಗೆ ಒಂದು 5ರಿಂದ 6 ಸ್ಪೂನಷ್ಟು ಆಯಿಲ್ ಹಾಕೊತಿದ್ದೀನಿ ಆನಿಯನ್ ಮತ್ತು ಮಸಾಲೆನ ಫ್ರೈ ಮಾಡ್ಕೊಳ್ಳೋಕ್ಕೆ. ಇಲ್ಲಿರುವಂಥ ಮಸಾಲಾನ ಆ್ಯಡ್ ಮಾಡ್ಕೊಳ್ಳೋಣ ಡೈರೆಕ್ಟಾಗಿ. ಇದು ಮಸಾಲೆ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಕುದಿಯಕ್ಕೆ ಬಿಡ್ತೀನಿ. ಅದು ಮಸಾಲೆ ಏನೈತಲ್ಲ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇವಾಗ ಇದೊಂದು 5-10 ಮಿನಿಟ್ಸ್ ಕುದಿಯಕ್ಕೆ ಬರಬೇಕು. ಲಿಡ್ ಕ್ಲೋಸ್ ಮಾಡಿ ಕುದಿಯಕ್ಕೆ ಬಿಡೋಣ. ಇವಾಗ ಇದಕ್ಕೆ ನಾನು ಇಷ್ಟು ಕನ್ಸಿಸ್ಟೆನ್ಸಿ ಬರೋ ಥರ ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ. ತೀರಾ ಗಟ್ಟಿನೂ ಅಲ್ಲ, ಇಲ್ಲ ತೀರಾ ತೆಳ್ಳಗೂ ಅಲ್ಲ, ಸೆಮಿ ಗ್ರೇವಿ ಥರ ಬರೋ ಥರ ನಾನು ನೀರು ಹಾಕ್ಕೊಂಡಿದ್ದೀನಿ. ಇದಕ್ಕೆ 1 ಸ್ಪೂನಷ್ಟು ಸಾಲ್ಟ್ ಆ್ಯಡ್ ಮಾಡ್ಕೊತಿದ್ದೀನಿ. ಇವಾಗ ಇದಕ್ಕೆ ನಾನು ಒಂದು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರೋವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ತಿದ್ದೀನಿ ಇಲ್ಲಿಗೆ ಈಗಲೇ. ಇವಾಗ ಇದೊಂದು 5 ಮಿನಿಟ್ಸ್ ಕುಕ್ ಆಗಲಿ, ಲಿಡ್ ಕ್ಲೋಸ್ ಮಾಡಿ ಕುಕ್ ಆಗಕ್ಕೆ ಬಿಡೋಣ. ಇವಾಗ ನಾನು ಒಂದು 5 ಮಿನಿಟ್ಸ್ ಇದನ್ನು ಕುಕ್ ಆಗಕ್ಕೆ ಬಿಟ್ಟಿದ್ದೆ. ಇದು ಕನ್ಸಿಸ್ಟೆನ್ಸಿ ಒಂದು ಸ್ವಲ್ಪ ಥಿಕ್ ಆಗುತ್ತೆ ನಾವು ನೀರು ಆ್ಯಡ್ ಮಾಡಾದ್ಮೇಲೆ. ನನಗೆ ಇಷ್ಟು ಸಾಕು, ಇಷ್ಟು ಕನ್ಸಿಸ್ಟೆನ್ಸಿ ನನಗೆ ಸಾಕು ತಿನ್ನೋಕ್ಕೆ. ಇವಾಗ ಲಾಸ್ಟ್ ಮೇನ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ಮೊಟ್ಟೆ ಹಾಕ್ಕೊಳ್ಳೋಣ. ನಾ ಇಲ್ಲೊಂದು 4 ಮೊಟ್ಟೆನ ತೊಗೊಂಡಿದ್ದೀನಿ. ಇದು ನಾನು ಮುಂಚೆನೇ ಬಾಯ್ಲ್ ಆಗೋಕ್ಕಿಟ್ಟು 4 ಮೊಟ್ಟೆನ ಏನೂ ಮಾಡಿಲ್ಲ, ಫ್ರೈ ಏನೂ ಮಾಡಿಲ್ಲ, ಡೈರೆಕ್ಟ್ ಮೊಟ್ಟೆನ ಬೇಯಿಸ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇದನ್ನು ಒಂದೊಂದು ಹಾಕಿ ನಾವು ಗ್ರೇವಿ ಒಳಗಡೆ ಹಾಕ್ಕೊಳ್ತಿದ್ದೀನಿ. ಇಷ್ಟೇ. ಇದನ್ನು ಜಾಸ್ತಿ ಮಿಕ್ಸ್ ಮಾಡೋದೇನು ಬೇಡ, ಯಾಕಂದರೆ ಅದೆಲ್ಲ ಒಡೆದೋಗ್ಬಿಡುತ್ತೆ ಒಳಗಡೆ ಅಂತ ಅಂದ್ಬಿಟ್ಟು ನನಗೆ ಚೆನ್ನಾಗಿ ಅನಿಸಲ್ಲ ನಂಗೆ ತಿನ್ನೋಕ್ಕೆ. ಅದಕ್ಕೆ ನಾನು ಅದ್ರ ಮೇಲ್ಗಡೆ ಸುಮ್ಮನೆ ಹಿಂಗೆ ಗ್ರೇವಿನ ಹಾಕ್ಕೊಳ್ತಿದ್ದೀನಿ. ಇನ್ನೊಂದು 2 ನಿಮಿಷ ಬಿಡ್ತೀನಿ. ಅದು ಮೊಟ್ಟೆಗೆ ಒಂದು ಸ್ವಲ್ಪ ಗ್ರೇವಿ ಎಲ್ಲ ಹಿಡ್ಕೊಳ್ಳಿ, ಮಸಾಲೆ ಟೇಸ್ಟ್ ಹಿಡೀಲಿ ಅಂತ ಅಂದ್ಬಿಟ್ಟು ಒಂದು 2 ನಿಮಿಷ ಕುಕ್ ಆಗಕ್ಕೆ ಬಿಡ್ತೀನಿ. ಇವಾಗ ಇದು ನೀಟಾಗಿ ಕುಕ್ ಆಗಿದೆ. ನಾನು ಸ್ಟವ್ ಆಫ್ ಮಾಡ್ಕೊಳ್ತೀನಿ. ಸ್ಟವ್ ಆಫ್ ಮಾಡಿಕೊಂಡು ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊರಿಯಾಂಡರ್ ಆ್ಯಡ್ ಮಾಡ್ತೀನಿ. ಎಸ್, ಇವಾಗ ನಮ್ಮದು ಎಗ್ ಮಸಾಲ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮಾಡ್ಕೊಳ್ಳೋವಂಥ ಎಗ್ ಮಸಾಲ ರೆಡಿ ಆಗಿದೆ. ಇದನ್ನು ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ ಹೇಗೆ ಬಂದಿದೆ ಅಂತ. ಇದಾಗಿತ್ತು ಈಸಿಯಾಗಿ 15 to 20 ಮಿನಿಟ್ಸಲ್ಲಿ ಮಾಡ್ಕೊಳ್ಳೋ ಥರ ಕ್ವಿಕ್ಕಾಗಿ ಎಗ್ ಮಸಾಲ ಮತ್ತು ರೈಸ್ ಮಾಡ್ಕೊಂಡಿದ್ದೀನಿ ನಾನು. ಹೀಗೆ ಕಾಣಿಸ್ತಿದೆ. ಇವಾಗ ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ ಹೇಗೆ ಬಂದಿದೆ ಅಂತ. ಚೆನ್ನಾಗಿ ಬಂದಿದೆ. ಇವಾಗ ಒಂದು ಬೈಟ್ ನಾನು ಎಗ್ ಜೊತೆಗೆ ಎಗ್ ಮಸಾಲ ರೈಸ್ ಜೊತೆ ತಿಂತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಇದು ಈಸಿ ರೆಸಿಪಿ, ಈಸಿಯಾಗಿ ಮಾಡೋ ಅಂಥ ಎಗ್ ಮಸಾಲ ಮತ್ತು ರೈಸ್ ಮಾಡ್ಕೋಬೋದು, ಚಪಾತಿ ಜೊತೆಗೂ ತಿನ್ಕೋಬೋದು. ನನಗೆ ಇದೊಂಥರ ಕಂಫರ್ಟ್ ಫುಡ್ಡು. ಯಾವಾಗಲಾದರೂ ಸುಸ್ತಾಗಿ ಬಂದಾಗ ಒಂದು ಸ್ವಲ್ಪ ಸ್ಪೈಸಿಯಾಗಿ ಏನಾದರೂ ತಿನ್ನಬೇಕು ಆದಾಗ ಇದನ್ನು ಮಾಡ್ಕೊಳ್ತೀನಿ. ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ವಿಡಿಯೋನ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ಸಿಗ್ತೀನಿ ನನ್ನ ವಿಡಿಯೋದಲ್ಲಿ ಆದಷ್ಟು ಬೇಗ. ಪ್ಲೀಸ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್ ಆ್ಯಂಡ್ ಯೋರ್ ಲವ್ಡ್ ಒನ್ಸ್. See you soon.